ಧಾರ್ಮಿಕ ಕ್ಷೇತ್ರಗಳು ನೀವು ಟೈಮ್ ಪಾಸ್ ಮಾಡೋ ಜಾಗ ಅಲ್ಲ. ಪ್ರತಿಯೊಂದು ಸ್ಥಳಕ್ಕೂ ಒಂದು ನಂಬಿಕೆ, ಅದರದೇ ಆದ ಗೌರವ ಇರುತ್ತೆ ಮತ್ತು ಅದರದೇ ಆದ ಆಚರಣೆ, ನಂಬಿಕೆಗಳಿರುತ್ತೆ. ಇದು ತಿರುಪತಿಯಲ್ಲಿ ನಡೆದಿರೋ ಘಟನೆ. ಭಕ್ತಿಯಿಂದ ಜನ ಮೆಟ್ಲಿಗೂ ಕರ್ಪೂರ ಹಚ್ಚಿ, ಅರ್ಶಿನ ಕುಂಕುಮ ಹಚ್ಚಿ ನಮಸ್ಕಾರ ಮಾಡಿ ಹತ್ತಾರೆ. ಇಷ್ಟು ಪವಿತ್ರವಾದ ಸ್ಥಳದಲ್ಲಿ ಇಲ್ಲಿ ಕೆಲವರು ಶೂಗಳನ್ನು ಹಾಕ್ಕೊಂಡು ಹತ್ತಾ ಇದ್ದಾರೆ. ಕೆಲವರು ಹೇಳ್ಬೋದು ಅವರಿಗೆ ಹತ್ತಕ್ಕೆ ಬಾಧೆ ಇದೆ, ಅವರೇನೋ ಭಕ್ತಿ ತೋರಿಸ್ತಾ ಇದ್ದಾರೆ, ಖುಷಿ ಪಡ್ಬೇಕು ಅದಕ್ಕೆ ಅಂತ. ಅಲ್ಲ, ಒಂದು ನೀವು ಭಕ್ತಿಯಿಂದ ಮಾಡ್ತಿದ್ರೆ ಶೂ ತೆಗೆದಾಕ್ ಬನ್ನಿ, ಅಲ್ಲಿರೋ ಆಚರಣೆ ವಿಚಾರಗಳೇನಿದೆ ಅದನ್ನು ಫಾಲೋ ಮಾಡಿ. ಇಲ್ಲ ಶೂಸ್ ಹಾಕ್ಕೊಂಡೇ ಮಾಡ್ತೀನಿ ಅಂದರೆ ಬೇರೆ ಕಡೆ ಅದಕ್ಕೆ ಆದಂಥ ಕೆಲವು ಟ್ರೆಕ್ಕಿಂಗ್ ಪ್ಲೇಸಸ್ ಇದೆ, ಅಲ್ಲೋಗಿ. ಬೆಟ್ಟ ಹತ್ತಕ್ಕಾಗಿಲ್ವಾ, ಡೈರೆಕ್ಟಾಗಿ ಬೆಟ್ಟದ ಮೇಲೆ ಹೋಗಿ ಅಲ್ಲಿಂದ ದರ್ಶನ ಮಾಡ್ಕೊಳ್ಳಿ. ಈ ರೀತಿ ಸಾವಿರಾರು ಜನ ದಿನನಿತ್ಯ ಕಾಲ್ನಡಿಗೆಯಲ್ಲಿ ಹೋಗುವ ದಾರಿಯಲ್ಲಿ ಶೂಸ್ ಹಾಕ್ಕೊಂಡು ಅಪವಿತ್ರಗೊಳಿಸೋದು ಒಳ್ಳೆಯದಲ್ಲ. ಕೆಲವು ತಿಂಗಳ ಹಿಂದೆ ಮೈಸೂರಿಗೆ ಹೋಗಿದ್ದೆ. ಅಲ್ಲಿ ಚಾಮುಂಡಿ ಬೆಟ್ಟ ಹತ್ತಬೇಕು ಅಂತ ಫ್ರೆಂಡ್ಸ್ ಹೋದರು. ಒಂದು ಅರೌಂಡ್ 5:36 ಆಗಿರ್ಬೋದೇನೋ. ಆಲ್ಮೋಸ್ಟ್ ಎಲ್ಲ ಜಾಗಿಂಗ್ ಮಾಡೋರು ಎಲ್ಲರೂ ಬಂದು ಅಲ್ಲಿ ಮೆಟ್ಲ ಮೇಲೆ ಅರ್ಶಿನ ಕುಂಕುಮ ಇಟ್ಟಿದ್ದಾರೆ, ಪೂಜೆ ಮಾಡ್ತಿದ್ದಾರೆ. ಕ್ಯಾರೆ ಅಂದಿರ ಅವ್ರ ಪಾಡಿಗೆ ಅವರು ಶೂಸಲ್ಲಿ ಬೆಟ್ಟ ಹತ್ತಿದ್ದಾರೆ. ಸೊ ನನಗಂತೂ ಇದು ಬೇಜಾರಾಯಿತು. ನಿಮ್ಗೇನು ಅನಿಸ್ತೋ ಗೊತ್ತಿಲ್ಲ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ. ಜೈ ಹಿಂದ್.